ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಯೂನೀಕ್ ಆಗಿರುವಂಥ ಒಂದು ದೇವಸ್ಥಾನನ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜನರಲಿ ನನ್ನ ವೀಡಿಯೋಸ್ ಎಲ್ಲ ಟ್ರೆಕ್ಕಿಂಗ್ ಮತ್ತು ಹೈಕ್ ರಿಲೇಟೆಡ್ ಇರುತ್ತೆ. ಬಟ್ ಈ ಒಂದು ವಿಡಿಯೋ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನನ ತೋರಿಸೋಣ ಅಂತ. ಈ ದೇವಸ್ಥಾನ ರಾಚೆಸ್ಟರ್ನಲ್ಲಿದೆ. ರಾಚೆಸ್ಟರ್ ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ನಲ್ಲಿ ಒಂದು ಚಿಕ್ಕ ಊರು. ಸೊ ರಾಚೆಸ್ಟರ್ ಏರ್ಪೋರ್ಟಿಂದ ಒಂದು 12 ಮೈಲಿ ದೂರ, 40 ಮಿನಿಟ್ಸ್ ಹತ್ತತ್ರ ಆಗ್ಬೋದು, 30 to 40 ಮಿನಿಟ್ಸ್ ಆಗುತ್ತೆ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಮೊದಲನೇದಾಗಿ ದೇವಸ್ಥಾನ ಬ್ಯೂಟಿಫುಲ್ ಸರೌಂಡಿಂಗ್ಸಲ್ಲಿದೆ. ಫುಲ್ ನೇಚರಿಂದ ಕವರ್ ಆಗಿದೆ. ಎಲ್ಲಿ ನೋಡಿದ್ರು ಮರ ಗಿಡ, ಲಾನ್, ಗ್ರೀನರಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಬಂದರೆ ಫಸ್ಟ್ ಎಂಟ್ರಾಗಿದ್ದ ತಕ್ಷಣವೇ ಖುಷಿ ಆಗಿಬಿಡುತ್ತೆ ದೇವಸ್ಥಾನಕ್ಕೆ. ನೀವು ಇನ್ನೂ ದೇವ್ರನ್ನ ನೋಡೋಷ್ಟರಲ್ಲೇ ಖುಷಿ ಆಗೋಗಿರುತ್ತೆ, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ನೇಚರ್ ಇದೆ ಇಲ್ಲಿ. ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ನೀವು ಆಲ್ರೆಡಿ ಯು ಫೀಲ್ ಲೈಕ್ ಯು ಆರ್ ಇನ್ ಹೆವೆನ್. ಸೊ ಬನ್ನಿ ನೋಡೋಣ ಹೆಂಗಿದೆ ದೇವಸ್ಥಾನದ ಬಗ್ಗೆ ಎಲ್ಲ ಮುಂದೆ ಹೇಳ್ತೀನಿ. ವೆಲ್ಕಮ್ ಟು ಶ್ರೀ ವಿದ್ಯಾ ಟೆಂಪಲ್, ರಾಜರಾಜೇಶ್ವರಿ ಪೀಠಂ in Rochester. This is the entrance of the temple where two majestic lions welcome all the devotees to the temple. ನೀವು ಈ ಫಾಲ್ ಸೀಸನ್ನಲ್ಲಿ ಬಂದರೆ, ಅಂದರೆ ಅಕ್ಟೋಬರ್ ನವಂಬರ್ ಟೈಮ್ಗೆ, ಈ ಥರ ಮರಗಳು ಎಲ್ಲನೂ ಯೆಲ್ಲೋ, ಗ್ರೀನ್, ರೆಡ್, ಆರೆಂಜ್ ಈ ಥರ ಬೇರೆ ಬೇರೆ ಕಲರ್ಸ್ ಇರುತ್ತೆ ಮರಗಳು. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಇರುತ್ತೆ. ದೇವಸ್ಥಾನದಲ್ಲಿ ಇವಾಗ ರಾಜಗೋಪುರ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನಡೀತಾ ಇದೆ. ಇಲ್ಲಿ ಒಂದು ರಾಜಗೋಪುರ ಬರೋವಂಥ ಸಂಭವ ಇದೆ ಮುಂದೆ. ನೋಡ್ಬೋದು ನೀವು ಎಷ್ಟು ಗ್ರೀನರಿ ಇದೆ ಇಲ್ಲಿ. ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಮತ್ತು ಈ ಊರು ನಮ್ಮ ಕಾಶ್ಮೀರ ಇದ್ದಂಗೆ. ಸೊ ನೀವು ಈ ಮನಾಲಿ, ಕಾಶ್ಮೀರ್ ಅಂತ ಕಡೆ ಎಲ್ಲ ಹೋದರೆ ಹೇಗೆ ನಿಮಗೆ ಥಂಡಿ ಇರುತ್ತೋ ಹಾಗೆ ಈ ಊರಲ್ಲಿ ಕೂಡ ಸಿಕ್ಕಾಪಡೆ ಚಳಿ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ವಿಂಟರ್ಸ್ ಹತ್ತಿರ ಆಗ್ತಾ ತುಂಬ ಚಳಿ ಆಗುತ್ತೆ. ಆ್ಯಂಡ್ ಸ್ನೋಫಾಲ್ ಕೂಡ ಆಗುತ್ತೆ ಇಲ್ಲಿ. ಇಲ್ಲಿ ಫಸ್ಟು ಎಂಟ್ರಾಗಿದ್ದ ತಕ್ಷಣ ಮೊದಲು ಕಾಣೋದೇ ಗಣಪತಿ. ಗಣೇಶನ ಫಸ್ಟ್ ಪೂಜೆ ಎಲ್ಲ ಕಡೆನೂ ಮಾಡ್ತಾರೆ. ಹಾಗೆ ಕೂಡ ಇಲ್ಲಿ ಎಂಟ್ರಾಗಿದ್ದ ತಕ್ಷಣ ಮೊದಲು ಸಿಗೋದು ನಿಮಗೆ ಗಣೇಶನ ಮುಂದೆ ಅವನ ವಾಹನ ಆದಂಥ ಇಲ್ಲಿ ಕೂಡ ಇರುತ್ತೆ. ಇದು ದೇವಸ್ಥಾನ ಫುಲ್ಲು ವುಡ್ಡಲ್ಲಿ ಕಟ್ಟಿರೋವಂಥ ದೇವಸ್ಥಾನ ಇದು. ನೋಡ್ಬೋದು ಪೂರಾ ವುಡ್ ಇದೆ. ನೋಡ್ಬೋದು ಹೇಗೆ ಅಲಂಕಾರ ಮಾಡಿದ್ದಾರೆ. ನಾನಿವಾಗ ನವರಾತ್ರಿ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲ ಕಡೆ ಹೂವಿನ ಅಲಂಕಾರಗಳು ನಿಮಗೆ ಎದ್ದು ಕಾಣುತ್ತೆ. ಬೇರೆ ಟೈಮಲ್ಲಿ ಕೂಡ ಹೀಗೆ ಅಲಂಕಾರ ಮಾಡಿರ್ತಾರೆ ಅನಿಸುತ್ತೆ, ಬಟ್ ಇವಾಗಂತೂ ತುಂಬ ಸ್ಪೆಷಲ್ ಆಗಿದೆ. ಇಲ್ಲಿ ನೋಡ್ಬೋದು ಹೇಗಿದೆ ನಮ್ಮ ಗಣೇಶ ಅಂತ. ಒಳ್ಳೆ ಗ್ರಾನೈಟ್ ಕಲ್ಲಿನ ಮಂಟಪದಲ್ಲಿ ಕೂತಿದ್ದಾನೆ. ನಿಮ್ಮ ದೇವಸ್ಥಾನ ಆಗಿದ ತಕ್ಷಣವೇ ನೆಕ್ಸ್ಟ್ ನಿಮಗೆ ಕಾಣಿಸೋದು ಶ್ರೀ ವಿದ್ಯಾ ದೇವಸ್ಥಾನ. ಇಲ್ಲಿ ನೋಡ್ಬೋದು ರಾಜರಾಜೇಶ್ವರಿ ಅಮ್ಮನವರು ಇಲ್ಲಿ ದೇವಸ್ಥಾನದೊಳಗಡೆ ನೆಲೆಸಿದ್ದಾರೆ. ಶ್ರೀ ವಿದ್ಯಾ ಟೆಂಪಲ್ ಸೊಸೈಟಿ, ರಾಜರಾಜೇಶ್ವರಿ ಪೀಠಂ. ಇದು ದೇವಸ್ಥಾನದ ಒಂದು ರೂಪ ಆಗಿರುತ್ತೆ. ಕಾಶ್ಮೀರ, ಮನಾಲಿ ಇವೆಲ್ಲ ಹೆಸರು ಕೇಳಿದ್ರೆ ನಮಗೆ ಮೊದಲು ನಾಪ್ತಾ ಬರೋದೇ ಆ್ಯಪಲ್ಸ್ಗಳು. ಬರೀ ಆ್ಯಪಲ್ ಮರಗಳು ಕಾಣುತ್ತೆ. ತುಂಬ ಅಂದರೆ ತುಂಬ ಆ್ಯಪಲ್ಸ್ ಬೆಳೆಸಿದ್ದಾರೆ. ನೋಡ್ಬೋದು ಹೇಗೆ ಗೊಂಚಲು ಆ್ಯಪಲ್ಗಳು ಬಿಟ್ಟಿವೆ. ಇದೆಲ್ಲ ವಾಷಿಂಗ್ಟನ್ ಆ್ಯಪಲ್ಗಳು ಮೋಸ್ಟ್ಲಿ. ನೋಡ್ಬೋದು ಪ್ರತಿಯೊಂದು ಮರಗಳು ಎಷ್ಟು ಸುಂದರವಾಗಿದೆ, ವಿಭಿನ್ನವಾಗಿದೆ. ಇದೇ ಒಂದು ಇಲ್ಲಿನ ಆಶ್ಚರ್ಯ ಅನ್ನೋಕ್ಕಿಂತ ಇಲ್ಲಿನ ಒಂದು ನೇಚರ್ಗೆ ಅದಕ್ಕೆ ಬೆಳ್ಕೊಳ್ಳೋ ಅಂಥ ಮರಗಳು ಇಲ್ಲಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ಲೈಮೇಟ್ ಆ್ಯಂಡ್ ದ ಟೆರೇನ್ ಆ್ಯಂಡ್ ದಿ ವೆಜಿಟೇಷನ್.
ಸೊ ಬೇಸ್ಡ್ ಆನ್ ದ್ಯಾಟ್ ಇಲ್ಲಿ ಮರಗಳು ಬೆಳ್ಕೊಳ್ಳುತ್ತೆ. ಕ್ರಿಸ್ಮಸ್ ಪೈನ್ ಮರಗಳು ಕಾಣಿಸುತ್ತೆ ನಿಮ್ಗೆ ಇಲ್ಲಿ. ಮತ್ತು ಇಲ್ಲಿ ನೋಡಿ ಆ್ಯಪಲ್ ಮರಗಳು. ನೋಡಿ ಮರದ್ದು ಪೂರ ಆ್ಯಪಲ್ಗಳಿವೆ. ಈ ರಾತ್ರಿ ಜಿಂಕೆಗಳು ಕೂಡ ಬರುತ್ತೆ, ಸೊ ಅದರಿಂದ ಅದು ತಿನ್ಕೊಳ್ಳುತ್ತೆ. ಇನ್ನು ನೋಡ್ಬೋದು ಇಲ್ಲಿ ಯಜ್ಞಶಾಲೆ ಎಲ್ಲ ಇದೆ. ಇದು ಯಜ್ಞಶಾಲೆಯಿಂದ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಭೈರವನ ದೇವಸ್ಥಾನ ಅಂತ, ಭೈರವ ಕಾಲಭೈರವ ಅಂತ. ಸೊ ಪ್ರತಿಯೊಂದು ಶಿವನ ದೇವಸ್ಥಾನದಲ್ಲಿ ಭೈರವ ಇರ್ತಾನೆ. ಆ್ಯಂಡ್ ಭೈರವ ಕ್ಷೇತ್ರ ಪಾಲಕ ಕೂಡ ಆಗಿರ್ತಾರೆ. ಸೊ ಭೈರವನ ವಾಹನ ನಾಯಿ. ಎಂಟ್ರೆನ್ಸ್ ಅಲ್ಲಿ ಲಕ್ಷ್ಮಿ ಪ್ರತಿಮೆ ಒಂದಿದೆ. ಇಲ್ಲ, ಇದು ಗಣೇಶನ ದೇವಸ್ಥಾನ. ಸೊ ಇಲ್ಲಿ ಕೂಡ ಒಂದು ಗಣೇಶನ ದೇವಸ್ಥಾನ ಇದೆ. ನೋಡ್ಬೋದು ಇಲ್ಲಿ ಒಂದು ಗಣೇಶನ ಪ್ರತಿಮೆ ಇಟ್ಟಿದ್ದಾರೆ. ಮತ್ತು ಮರದ ಕೆಳಗಡೆ ಗಣೇಶ ತಂಪಾಗಿ ಕೂತಿದ್ದಾನು. ಇಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ಮಾಡಿಸಿದಂಥ ಜಾಗ. ಮರದ ಕೆಳಗಡೆ ಗಣೇಶನ ಸನ್ನಿಧಾನದಲ್ಲಿ ಕೂತ್ಕೊಂಡು ಮಂತ್ರ ಹೇಳ್ತಾ ಇದ್ರೆ ಅದರ ವೈಬ್ಸೇ ಬೇರೆ. ನಾವು ಗಣೇಶನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಮುಂದೆ ಏನಿದೆ ನೋಡಕ್ಕೆ ಹೋಗೋಣ. ಈ ಮಶ್ರೂಮ್ಸ್ ಎಲ್ಲ ಬೆಳ್ಕೊಂಡಿದೆ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಹೂವುಗಳು, ಮಶ್ರೂಮ್ಸು. ಬೇರೆ ಬೇರೆ ಕಲರ್ ಹೂವುಗಳಿದೆ. ಇದು ಹಳದಿ ಹೂವು ನೋಡಿದ್ವಿ. ಇಲ್ಲಿ ನೋಡಿ ಇದೊಂದು ಪರ್ಪಲ್ ಕಲರ್ ಹೂವು, ತುಂಬ ಚೆನ್ನಾಗಿದೆ. ಹಾಗೆ ಹಿಂದೆ ಬಂದರೆ ಇದು ಇನ್ನೊಂದು ವೆರೈಟಿ ಹೂವು. ಹೀಗೆ ಮುಂದೆ ಬಂದರೆ ಇಲ್ಲೊಂದು ಸುಂದರವಾದಂಥ ಶಿವನ ದೇವಸ್ಥಾನ ಇದೆ. ನೀವು ಟೆಂಪಲ್ ಅಡ್ರೆಸ್ನ ಗೂಗಲ್ ಮಾಡಿದ್ರೆ ರಿವರ್ ರಶ್ ರೋಡ್ ಅಂತ ಒಂದು ಹೇಳುತ್ತೆ. ಇಲ್ಲಿ ರಿವರ್ ಒಂದು ಸ್ಟ್ರೀಮ್ ಇದೆ. ಇದು ಜಾನಸಿ ಅಂತ ಈ ರಿವರ್ ಹೆಸರು. ಸೊ ಸ್ಟ್ರೀಮ್ ಇದು ಬೇಸಿಕಲಿ. ಇದು ಹೋಗಿ ಮೋಸ್ಟ್ಲಿ ಒಂದು ನದಿಗೆ ಸೇರ್ಬೋದು. ಸೊ ಅದರಿಂದ ಇದಕ್ಕೆ ರಿವರ್ ರಶ್ ರೋಡ್ ಅಂತ ಹೆಸರು ಬಂದಿದೆ. ಪ್ರಾಬಬ್ಲಿ ನನಗನ್ಸೋ ಕಾರಣ ಈ ನದಿಯಿಂದನೇ ಅದಕ್ಕೆ ಹೆಸರಿಟ್ಟಿದ್ದಾರೆ ಅಂತ. ನಾವು ದೇವಸ್ಥಾನದ ಹಿಂಭಾಗ ಬಂದಿದ್ದೀವಿ. ಹಿಂಭಾಗದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮೆಡೋಸ್ ಇದೆ. ಆ ಮೆಡೋಸ್ನಲ್ಲಿ ಶಿವನ ದೇವಸ್ಥಾನ ಇದೆ.
ಬನ್ನಿ ಶಿವನ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಶಿವನ ದೇವಸ್ಥಾನ. ಇಲ್ಲಿ ಹಿಮಾಲಯಲ್ಲಿರುವಂಥ ಫೀಲಿಂಗೆ, ಥಂಡಿ ಆಗಿರ್ಬೋದು. ಶಿವ ಒಂದು ಕಾಮಾಗಿರೋ ಐಸೋಲೇಟೆಡ್ ಜಾಗದಲ್ಲಿ ಶಿವನ ದೇವಸ್ಥಾನ ನೋಡಿ, ಈ ಥರ ಥಂಡಿ ಪ್ರದೇಶ, ಕಾಡು ಎಲ್ಲ ನೋಡಿದ್ರೆ ಹಿಮಾಲಯಸ್ನಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ. ಸ್ಕೈಗೆ ಓಪನ್ ಆಗಿರೋವಂಥ ಶಿವನ ದೇವಸ್ಥಾನ ನೋಡಿದ್ವಿ, ಅಂದರೆ ಏನು ಕಾಂಪೌಂಡ್ ಇಲ್ಲ, ವಾಲ್ಸ್ ಇಲ್ಲ. ಸೊ ಹಾಗೇನೆ ಹಿಂದೆ ಬಂದರೆ ಇಲ್ಲಿ ನಮಗೆ ಇನ್ನೂ ಒಂದು ಶಿವನ ದೇವಸ್ಥಾನ ಕಾಣುತ್ತೆ. ಈ ಒಂದು ಶಿವ ಎನ್ಕ್ಲೋಸ್ಡ್ ಆಗಿದ್ದಾನೆ. ಸೊ ಒಂದು ಪ್ರಾಪರ್ ಮಂದಿರ ಹತ್ರ ಕಟ್ಟಿದ್ದಾರೆ, ಅದ್ರ ಒಳಗಡೆ ನಮ್ಮ ಶಿವನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಕೂಡ ಅಭಿಷೇಕ ಎಲ್ಲ ಮಾಡ್ತಾರೆ. ಮತ್ತು ಶಿವರಾತ್ರಿ ದಿನ ಇಲ್ಲಿ ತುಂಬ ಸ್ಪೆಷಲ್ ಇರುತ್ತೆ. ನೋಡ್ಬೋದು ಹೇಗಿದೆ ದೇವಸ್ಥಾನ ಅಂತ. ಫುಲ್ಲು ವುಡ್ಡಲ್ಲಿ ಕಟ್ಟಿದ್ದಾರೆ. ಶಿವ ಇದ್ದ ಮೇಲೆ ಅವನ ವಾಹನ ಆದಂಥ ನಂದಿ ಕೂಡ ಇರಬೇಕು. ಇಲ್ಲಿ ನಂದಿ ಇದ್ದಾನೆ. ಓಂ ನಮಃ ಶಿವಾಯ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ಈ ದೇವಸ್ಥಾನ ಒಂದು ತುಂಬ ಯುನೀಕ್ ಟೆಂಪಲ್. ಅವರು ನೆನ್ನೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನನಗೆ ಅದು ಕೇಳಿ ತುಂಬ ಆಶ್ಚರ್ಯ ಆಯಿತು. ಹೇಗೆ ಅಂದರೆ, ಅವರು ಪ್ರತಿಯೊಂದು ಚಕ್ರಗಳ ಮೇಲೆ ಎಂಫಸೈಸ್ ಮಾಡಿದ್ದಾರೆ. ಕುಂಡಲಿನಿ ಚಕ್ರಗಳು ಕೇಳಿರ್ಬೋದು ನೀವು, 7 ಚಕ್ರಗಳಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ ಅಂತ 7 ಚಕ್ರಗಳು. ಸೊ ಆ ಒಂದು 7 ಚಕ್ರನ ಎಂಫಸೈಸ್ ಮಾಡಿ ಅದಕ್ಕಾದಂತಹ ಒಂದು ಸ್ಥಾಪನೆ ಮಾಡಿದ್ದಾರೆ. ತುಂಬ ಸಿಂಬಾಲಿಕ್ ಆಗಿದೆ ದೇವಸ್ಥಾನ. ನಾನು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೋಡಿರಲಿಲ್ಲ ಎಲ್ಲೂ ಈ ಥರ. ಇನ್ನೊಂದು ವಿಶೇಷತೆ ಏನು ಈ ದೇವಸ್ಥಾನದಲ್ಲಿ ಅಂದರೆ, ಲಲಿತಾ ಸಹಸ್ರನಾಮ ಎಲ್ಲ ನೀವು ಗೊತ್ತಿರ್ಬೋದು. ಸೊ ಲಲಿತಾ ಸಹಸ್ರನಾಮ ಎಲ್ಲ ಹೇಳಬೇಕಾದ್ರೆ ಒಂದೊಂದು ಮಂತ್ರಗಳು ಒಂದೊಂದು ಹೆಸರು ಲಲಿತಾ ದೇವಿದು. ಸೊ ಫಾರ್ ಎಕ್ಸಾಂಪಲ್, ನಿತ್ಯ ಕ್ಲಿನ್ನ ನಿರುಪಮ. ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖದಾಯಿನಿ. ನಿತ್ಯ ಕ್ಲಿನ್ನ ಅಂದರೆ ಯಾವ ದೇವಿ, ಅವಳು ಹೆಂಗಿರ್ತಾಳೆ, ಆ ಥರ ಆ ನಿತ್ಯ ಕ್ಲಿನ್ನ ಅನ್ನೋ ದೇವಿ ಹೆಂಗೆ ಕಾಣ್ತಾಳೆ ಅಂತ ಇಲ್ಲಿ ಫೋಟೋ ಇದೆ. ಆ ಥರ ಎಕ್ಸಾಂಪಲ್ಸ್ ನಿಮಗೆ 1000 ಸಿಗತ್ತೆ ಇಲ್ಲಿ. ಇದು ಜನರಲಿ ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ. ಈ ಥರ ನೀವು ನಿತ್ಯ ಕ್ಲಿನ್ನ ದೇವಿ ಹೆಂಗೆ ಅಂದರೆ ಗೊತ್ತಿರಲ್ಲ, ಹೆಂಗಿರೆ ಫೋಟೋ ಹೆಂಗಿರ್ತಾಳೆ ದೇವಿ ಅಂತ. ಬಟ್ ಇಲ್ಲಿ ನೀವು ಅದನ್ನು ನೋಡ್ಬೋದು. ಅದೇ ಒಂದು ವಿಶೇಷತೆ. ಇಲ್ಲಿ ಮರ್ಕ್ಯೂರಿ ಲಿಂಗ ಇಟ್ಟಿದ್ದಾರೆ. ಮರ್ಕ್ಯೂರಿ ಲಿಂಗ ನೋಡಿದಿರಲ್ಲ, ಅದು ಸಾಲಿಡ್ ಲಿಂಗ ಮರ್ಕ್ಯೂರಿ ಲಿಂಗ ಇದೆ. ಕ್ರಿಸ್ಟಲ್ದು ಸ್ಫಟಿಕ ಲಿಂಗ ಇದೆ. ಮತ್ತು ಇದು ಪ್ರತಿಯೊಂದು ಪಂಚಲೋಹದ ವಿಗ್ರಹಗಳು ಇಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಪಂಚಲೋಹದ ವಿಗ್ರಹಗಳು ನಿಮ್ಗೆ ಎಷ್ಟು ಪಳ 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 ಅಂತ ಹೊಳಿತಾ ಇರತ್ತೆ ಅಂದರೆ ಗೋಲ್ಡ್ ಥರಾನೇ ಇರತ್ತೆ. ಗೋಲ್ಡೇ ಅನ್ಕೋಬೋದು ನೀವು. ಸೊ ರಾಜರಾಜೇಶ್ವರಿ ಮೂಲ ರೂಪ ಇದು. ರಾಜರಾಜೇಶ್ವರಿ ಎದುರುಗಡೆ ಫುಲ್ಲು ನಿಮಗೆ ಪ್ರತಿಯೊಂದು ದೇವರುಗಳು ಕಾಣುತ್ತೆ. ಷಣ್ಮುಖ ಆಗಿರ್ಬೋದು, ಸುಬ್ರಹ್ಮಣ್ಯ, ಭೈರವನ್ ಸ್ಟ್ಯಾಚು ಇದೆ, ಗಣೇಶ ಇದೆ, ಎಲ್ಲ ಇದೆ. ಪಂಚಾಯತನ ಅಂತ ಇರುತ್ತೆ. ಅಂದರೆ ಒಂದು ದೇವರು ಮೂಲ ಇದ್ದರೆ ಅದ್ರ ಸರೌಂಡಿಂಗ್ಸಲ್ಲಿ ಯಾವ್ಯಾವ ದೇವರು ಪ್ರತಿಷ್ಠಾಪನೆ ಆಗಬೇಕು ಅಂತ. ಸೊ ನಮಗೆ ಶಿವ ಪಂಚಾಯತನ ಅಂತ ಶಿವ ಸೆಂಟ್ರಲ್ ಇದ್ದರೆ, ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್ ಈ ಒಂದು ಡೈರೆಕ್ಷನ್ಸಲ್ಲಿ ಯಾವ ದೇವರು ಬರಬೇಕು ಅಂತ ಒಂದಿದೆ. ಅದಕ್ಕೆ ಪಂಚಾಯತನ ಅಂತ ಕರೀತಾರೆ. ಹಾಗೆ ಇಲ್ಲಿ ದುರ್ಗಾ ದೇವಿ, ರಾಜರಾಜೇಶ್ವರಿ ಇರೋದು. ಸೊ ಆ ಪಂಚಾಯತನದಲ್ಲಿ ಒಂದೊಂದು ಡೈರೆಕ್ಷನಲ್ಲಿ ಒಂದೊಂದು ದೇವರು ಹೆಂಗೆ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿನ ಒಂದು ಇದು ಪ್ರತೀತಿ ಏನಂತಂದರೆ, ನಾವು ಜನರಲಿ ನವಗ್ರಹಗಳನ್ನು ನೋಡಿರ್ತೀವಿ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಲ್ಲ. ಬಟ್ ಇಲ್ಲಿ ಆ ನವಗ್ರಹಗಳ ವಿಗ್ರಹಗಳ ಜೊತೆ ಅವರ ಪತ್ನಿಯರದ್ದು ವಿಗ್ರಹಗಳು ಕೂಡ ಇದೆ. ಅದೊಂದು ವಿಶೇಷತೆ. ಇದನ್ನು ನಾನು ಆ್ಯಕ್ಚುಲಿ ಎಲ್ಲೂ ನೋಡಿರಲಿಲ್ಲ. ಸೊ ಆ ಒಂದು ವಿಗ್ರಹ, ಆ ಒಂದು ನವಗ್ರಹನ ಪತ್ನಿ, ಇವಾಗ ಸೂರ್ಯ ಅಂದರೆ ಸೂರ್ಯನ ಪತ್ನಿ ಛಾಯಾ, ಸಣ್ಣ. ಸೊ ಆ ಥರ ಒಂದು ಮಾಡಿದ್ದಾರೆ ಇಲ್ಲಿ. ಇನ್ನೊಂದು ಅದ್ಭುತ ಏನಂದರೆ, ಈ ರಾಶಿ ನಕ್ಷತ್ರಗಳೆಲ್ಲ ಗೊತ್ತು ನಮಗೆ. ಪುಷ್ಯ ನಕ್ಷತ್ರ, ಪುನರ್ವಸು, ಉತ್ತರಾಷಾಢ ಇದೆಲ್ಲ ಇದೆ. ಬಟ್ ಇದರದೆಲ್ಲ ಫೋಟೋ ಹೆಂಗಿರುತ್ತೆ, ಆ ನಕ್ಷತ್ರ ಹೆಂಗೆ ಕಾಣುತ್ತಾನೆ ನಮಗೆ ಗೊತ್ತಿರಲಿಲ್ಲ. ಬಟ್ ಈ ದೇವಸ್ಥಾನದಲ್ಲಿ ಆ ಪ್ರತಿ ನಕ್ಷತ್ರಗಳದ್ದು ಫೋಟೋಸ್ ಹಾಕಿದ್ದಾರೆ. ಅದು ಒಂದು ವಿಶೇಷತೆ ಇಲ್ಲಿ. ಸೊ ಹೀಗೆ ಪ್ರತಿಯೊಂದು ಇವ್ರು ಮಾಡಿರೋದಕ್ಕೂ ರೀಸನಿಂಗ್ ಇದೆ, ಹೇಗೆ ಅದು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಹೇಗೆ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ. ಮತ್ತು ಇಲ್ಲಿ ಶ್ರೀಚಕ್ರದ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಶ್ರೀಚಕ್ರನ ಹೇಗೆ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ,
ಮತ್ತು ಅದ್ರ ಮೇರು ಮೇಲೆ ರಾಜರಾಜೇಶ್ವರಿ ಕೂತಿದ್ದಾಳೆ. ಸೊ ಈ ಥರ ಒಂದು ಕಾನ್ಸೆಪ್ಟು ಪರಮ ಪೂಜ್ಯ ಶ್ರೀ ಚೈತನ್ಯಾನಂದ ಸರಸ್ವತಿ ಅನ್ನೋ ಸ್ವಾಮಿಗಳು ಇವರು ದೇವಸ್ಥಾನನ ಸ್ಥಾಪನೆ ಮಾಡಿರೋದು. ಇವರ ಪೀಠಾಧಿಪತಿ. ಇವ್ರನ್ನ ಎಲ್ಲರೂ ತುಂಬ ಪ್ರೀತಿಯಿಂದ ಅಯ್ಯ ಅಂತ ಕರೀತಾರೆ. ಇಲ್ಲಿ ತುಂಬ ಭಕ್ತರು ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇಶದಿಂದ ಕೂಡ ಬರ್ತಾರೆ ಇಲ್ಲಿ ಒಂದು ವಿದ್ಯೆಯನ್ನು ಕಲಿಯೋದಕ್ಕೆ. ಶ್ರೀವಿದ್ಯೆ ಅಂದ್ರೇ ಹಾಗೆ ಯೂನೀಕ್ ಆರ್ ಡಿವೈನ್ ಲರ್ನಿಂಗ್ ಅಂತ. ಸೊ ಆ ಒಂದು ವಿದ್ಯೆ ಹೇಗೆ, ಆಚರಣೆ ಹೇಗೆ ಮಾಡಬೇಕು, ಅದಕ್ಕೆ ಕ್ರಮ ಏನು, ಹೇಗೆ ಒಂದು ಶಕ್ತಿ ಪೂಜೆ ಮಾಡಬೇಕು, ಹೇಗೆ ಶ್ರೀಚಕ್ರನ ಪೂಜೆ ಮಾಡಬೇಕು, ಇದರದ್ದು ಕ್ರಮ ಪದ್ಧತಿಗಳೆಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ತುಂಬ ಯಂಗ್ ಜನ್ರೇಷನ್ಸ್ ಅವರೆಲ್ಲ ಬಂದು ಕಲಿತಾ ಇದ್ದಾರೆ. ಇದೇ ಒಂದು ಖುಷಿಯಾದಂಥ ವಿಚಾರ. ಈಗಿನ ಜನ್ರೇಷನ್ ಹೇಗಾಗಿದೆ ಅಂದರೆ ನಮ್ಮ ಸಂಪ್ರದಾಯನ ಸ್ಲೋಲಿ ನಶಿಸ್ ಹೋಗ್ತಾ ಇದೆ. ಎಲ್ಲ ನಾವು ಫಾಲೋ ಮಾಡಬೇಕು. ಐಡಿಯಲಿ ನಾವೇ ಫಾಲೋ ಮಾಡಿಲ್ಲ ಅಂದರೆ ಹೇಗೆ? ಸೊ ಇಲ್ಲಿನ ಒಂದು ಉದ್ದೇಶ ಅದೇ ಆಗಿರುತ್ತೆ. ಪ್ರತಿಯೊಂದು ಯಂಗರ್ ಜನ್ರೇಷನ್ನ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಪದ್ಧತಿಗಳು ಏನಕ್ಕೆ ಆಚರಣೆ ಮಾಡಬೇಕು, ಎಲ್ಲದಕ್ಕೂ ರೀಸನಿಂಗ್ ಇದೆ ಇಲ್ಲಿ. ನೀವು ಏನೋ ಒಂದು ಮಾಡ್ತಿದ್ದೀರಾ ಅಂದರೆ ಏನಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನೀವೇನಾದ್ರು US ದಯವಿಟ್ಟು ನಿಮ್ಮ ಮಕ್ಕಳನ್ನ ಇಲ್ಲಿ ಕಳಿಸಿ. ಕ್ಯಾಂಪ್ ಇರುತ್ತೆ, ಜುಲೈನಲ್ಲೆಲ್ಲ ಕ್ಯಾಂಪ್ ಇರುತ್ತೆ. ಸೊ ಫಾರ್ ಪೀಪಲ್ ಇನ್ US ದಿಸ್ ಅ ಡಿವೈನ್ ಆಪರ್ಚುನಿಟಿ. ಐ ವುಡ್ ರಿಯಲಿ ರೆಕಮೆಂಡ್ ಯು ಟು ಕಮ್ ಅಂಡ್ ಲರ್ನ್ ಎವ್ರಿಥಿಂಗ್ ಅಬೌಟ್ ಅವರ್ ಸನಾತನ ಧರ್ಮ. ನವರಾತ್ರಿನಲ್ಲಿ ಎಸ್ಪೆಷಲಿ ತುಂಬ ಡೈಲಿ 9 ದಿನ ಕೂಡ ಪೂಜೆ ನಡೆಯುತ್ತೆ.